ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣಿ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀಂ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಹತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃತ್ ಭೂತವೃದ್ಭಾವೋ ಭೂತಾತ್ಮ ಭೂತಭಾವನಃ ಯುಗಾಧಿಕೃತ್ ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರಜಿದನಂದಜಿತು. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆ ಭಗವಂತನಿಗೆ ಮಹಾಶನ ಅಖಿಲ ಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರಸರೂಪತಾನಾಗಿ ಎಲ್ಲ ಇದರಲ್ಲೂ ತನ್ನದೇ ಆದ ಒಂದು ಸ್ವಾಖ್ಯ ರಸ ಸಾರ ರಸ ಇರುತ್ತೆ, ಅದರನ್ನು ತಿಂತಾನೆ ಅಂತ ನಮಗೆ ಪದ್ಮಪುರಾಣದ ವಾಕ್ಯ ಹೇಳಿದರೆ, ಇನ್ನು ಭಗವಂತ ಎಲ್ಲರ ಜೀವರ ಇಂದ್ರಿಯಗಳನ್ನು ಅಂದರೆ ಎಲ್ಲ ಜೀವರ 5 ಜ್ಞಾನೇಂದ್ರಿಯಗಳು 5 ಕರ್ಮೇಂದ್ರಿಯಗಳನ್ನು ಅಧಿಷ್ಠಾನವನ್ನಾಗಿ ಮಾಡಿಕೊಂಡು ಅವುಗಳ ಮೂಲಕ ಶುಭ ಭೋಗಗಳನ್ನು ಮಾತ್ರ ಅನುಭವಿಸುತ್ತಾನೆ. ನಾವೆಲ್ಲರೂ 5 ಜ್ಞಾನೇಂದ್ರಿಯಗಳು 5 ಕರ್ಮೇಂದ್ರಿಯಗಳು, ಅವುಗಳಿಗೆ ಅಭಿಮಾನಿ ದೇವತೆಗಳು, ಅವರಿಗೆಲ್ಲ ನಿಯಾಮಕ ಜೀವೋತ್ತಮರಾದ ವಾಯುದೇವರು, ಅವರ ಅಂತರ್ಯಾಮಿಯಾಗಿ ಭಗವಂತ ಇದ್ದು, ನಾವು ಈ ಇಂದ್ರಿಯಗಳಿಂದ ಅನುಭವಿಸುವಂಥ ಏನು ಅನುಭವಿಸುತ್ತೇವೆ ಅವುಗಳನ್ನು ಒಂದು ಅಧಿಷ್ಠಾನ ಮಾಡಿಕೊಂಡು ಅವುಗಳಲ್ಲಿರುವ ಶುಭ ಭೋಗಗಳನ್ನು ಭಗವಂತ ಅನುಗ್ರಹ ಆಸ್ವಾದನೆ ಮಾಡ್ತಾನೆ ಅಂತ ಹೇಳ್ತಾ, ಇನ್ನು ಇಲ್ಲಿ ಭಗವಂತ ಸಂಹಾರ ಕಾಲದಲ್ಲಿ ಲಯಕಾಲದಲ್ಲಿ ಇಡೀ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ತಾನೆ. ಹಾಗೇ ಅಷ್ಟೇ ಅಲ್ಲದೆ ಎಲ್ಲರ ಇಂದ್ರಿಯಗಳ ಮೂಲಕ ಶುಭ ಭೋಗಗಳನ್ನು ಮಾತ್ರ ಅನುಭವಿಸುತ್ತಾನೆ. ಆದ ಕಾರಣ ಪರಿಮಾಣ ಮತ್ತು ಗುಣ ಅಂದರೆ ಕ್ವಾಂಟಿಟೇಟಿವ್ಲಿ ಆ್ಯಂಡ್ ಕ್ವಾಲಿಟೇಟಿವ್ಲಿ, ಪರಿಮಾಣದ ದೃಷ್ಟಿಯಿಂದ ಗುಣದ ದೃಷ್ಟಿಯಿಂದ. ಪರಿಮಾಣ ಅಂದರೆ ಕ್ವಾಂಟಿಟಿ, ಗುಣ ಅಂದರೆ ಕ್ವಾಲಿಟಿ. ಇವು ಎರಡರಿಂದ ಕ್ವಾಂಟಿಟೇಟಿವ್ಲಿ ಆ್ಯಂಡ್ ಕ್ವಾಲಿಟೇಟಿವ್ಲಿ ಆತನ ಅಶನ ಅಂದರೆ ಆತನ ತಿನ್ನುವುದು, ಭಗವಂತನ ಅಶನ ಅತ್ಯಂತ ಮಹತ್ವೋಪೇತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಮಹತಿ ಪೂಜ್ಯ ಆಶಾ ಸರಸ್ವತಿ ಯಸ್ಯ ಪತ್ನಿತ್ವೇನ ವರ್ತತೆ ಸಹ ಮಹಾಶಃ ಚತುರ್ಮುಖಃ ತಂ ನಯತಿ ಪ್ರೇರಯತೀತಿ ಮಹಾಶನಃ ಪೂಜ್ಯಾರ್ಥೇ ಚ ಪ್ರಯುಜ್ಯತೆ ಮಹತ್ ಶಬ್ದಃ ಹೇಳ್ತಾ ಇದ್ದಾರೆ. ಅಂದರೆ ಪೂಜ್ಯಳಾದ ಅಂದರೆ ಪೂಜ್ಯಳು ಯಾರು? ಸರಸ್ವತೀ ದೇವಿ. ಆಕೆ
ಆಶಾ ಅಂತ ಕರೆಯಲ್ಪಡ್ತಾಳೆ. ಆಶಾ ಎಂದು ಕರೆಯಲ್ಪಡುವಂತಹ ಸರಸ್ವತೀ ದೇವಿಗೆ, ಸರಸ್ವತೀ ದೇವಿ ಪತ್ನಿಯಾಗಿದ್ದಾಳೆ. ಯಾರಿಗೆ? ಚತುರ್ಮುಖ ಬ್ರಹ್ಮನಿಗೆ. ಅಂದರೆ ಆಶಾ ಎಂದು ಕರೆಯಲ್ಪಡುವಂತಹ ಸರಸ್ವತೀ ದೇವಿಯನ್ನು ಪತ್ನಿಯಾಗಿ ಉಳ್ಳವನು ಚತುರ್ಮುಖ ಬ್ರಹ್ಮ. ಅಂತಹ ಚತುರ್ಮುಖ ಬ್ರಹ್ಮನಿಗೆ ಪ್ರೇರಕನಾಗಿದ್ದಾನೆ ಭಗವಂತ. ಅದನ್ನೇ ಹೇಳ್ತಾ ಇದ್ದಾರೆ, ಮಹತಿ ಪೂಜ್ಯ ಆಶಾ ಸರಸ್ವತಿ. ಪೂಜ್ಯಳಾದ ಆಶಾ ಎಂಬ ಹೆಸರುಳ್ಳ ಸರಸ್ವತೀ ದೇವಿಗೆ ಯಾರಿಗೆ ಪತ್ನಿಯಾಗಿದ್ದಾಳೋ ಅವನು ಮಹಾಶಃ ಚತುರ್ಮುಖನು. ಆ ಚತುರ್ಮುಖನನ್ನು ನಯತಿ ಪ್ರೇರಣೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಮಹಾಶನಃ ಅಂತ ಹೆಸರು. ಇಲ್ಲಿ ಮಹತ್ ಶಬ್ದವನ್ನು ಪೂಜ್ಯಾರ್ಥೇ ಚ ಪ್ರಯುಜ್ಯತೆ. ಪೂಜ್ಯರು ಎಂಬುವ ಅರ್ಥದಲ್ಲಿ ಕೂಡ ಮಹತ್ ಶಬ್ದವು ಪ್ರಯೋಗಿಸಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ತ್ರಿಜಗತ್ಪೋತ ಆಶಾಪತಿಧಾಥೋ ಅಂತ ದ್ವಾದಶ ಸ್ತೋತ್ರ ಹೇಳಿದರೆ, ಆಶಾಪತಿಧಾತೋ ಪುರುಷಾರ್ಥ ಚತುಷ್ಟಯೇ ಆಶಾರೂಪ ಮನೋವೃತ್ತಿ ಪ್ರವರ್ತಕ ವಿಜ್ಞಾನ ಶಬ್ದದಿಂದ ಹೇಳಲ್ಪಟ್ಟಿದ್ದಾನೆ. ಅಂತಹ ವಿಜ್ಞಾನ ಶಬ್ದವಾಚ್ಯನಾದ ಚತುರ್ಮುಖ ಬ್ರಹ್ಮನಲ್ಲಿ ಅಂತರ್ಯಾಮಿಯಾಗಿ ಪ್ರೇರಣೆ ಮಾಡುವವನು ಭಗವಂತ ಎಂದು ನಮಗೆ ಹೇಳಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮಗೆ ಮಹಾನ್ ಆಶಃ ಅಶನಂ ಯಸ್ಯ ಸಹ ಮಹಾಶಃ ವಾಯು ತಂ ನಯತೀತಿ ಮಹಾಶನಃ ಪ್ರಾತರಾಶಃ ಇತ್ಯಾದೌ ಆಶಶಬ್ದಃ ಅಶನಾರ್ಥೇ ಪ್ರಯುಜ್ಯತೆ. ಮಹಾನ್ ಆಶಃ ಅಶನಂ ದೊಡ್ಡದಾದ ಮಹತ್ತಾದ ಭೋಜನವುಳ್ಳವರು ಯಾರು? ವಾಯುದೇವರು. ಮಹಾನಾಶಃ ಅಶನಂ ಯಸ್ಯ ಸಹ ಮಹಾಶಃ. ಮಹತ್ತಾದ ಭೋಜನವುಳ್ಳವರು ಯಾರೋ ಅವರು ಮಹಾಶಃ, ಅವರು ವಾಯುದೇವರು. ವಾಯು ಅಂದರೆ ವಾಯು ತಂ ವಾಯುವನ್ನು ನಯತೀತಿ ಪ್ರೇರಿಸುತ್ತಾನೆ. ಆದ ಕಾರಣ ಮಹಾಶನಃ ಅಂತ ಭಗವಂತನಿಗೆ ಹೆಸರು. ಇಲ್ಲಿ ಆಶಶಬ್ದ ಅಶನಾರ್ಥೆ ಪ್ರಯುಜ್ಯತೆ. ಆಶಶಬ್ದವನ್ನು ಅಶನ ಅರ್ಥದಲ್ಲಿ ಪ್ರಯೋಗಿಸಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪೃಕ್ಷೋ ವಪುಃ ಪಿತುಮಾನ್ ಭೀಮಸ್ತು ಬಹುಭುಕ್ ಪಿತೋಃ ಪೃತನಾಕ್ಷಯಕಾರಿ ಚ ದ್ವಿತೀಯಸ್ತು. ಇನ್ನು ಅಂಗುಷ್ಠಮಾತ್ರಂ ಜಠರೆ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತವೇದಸಂ ನಿತ್ಯಂ ಹಿತಂ ವಿಶ್ವದಹಂಚ ವಿತ್ತತಂ ವಿಶ್ವೇಶಚೇತ ಇತಿ ಸೋಬ್ರವೀತ್ತದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಯತ್ಪಿತು ಪರಮಾನ್ನೀಯತೆ. ಇಲ್ಲಿ ನೋಡ್ಕೊಳ್ಬೋಣ. ವಾಯುದೇವರು ಮಹಾಶನರು ಅಂದರೆ ಮಹತ್ತಾದ ಭೋಜನ ಮಾಡುವವರು. ವಾಯುದೇವರು ಬಹಳ ಭಕ್ಷಿಸುತ್ತಾರೆ, ತಿನ್ನುತ್ತಾರೆ. ನಮಗೆ ಭೀಮಸೇನಾವತಾರದಲ್ಲೂ ಮಧ್ವಾವತಾರದಲ್ಲೂ ವಾಯುದೇವರು ಬಹುಭುಕ್ ಮಹಾಶನ ಅವರು. ಇದು ಬಳಿತ್ಥಾ ಸೂಕ್ತ ಹೇಳುತ್ತೆ, ಪೃಕ್ಷೋ ವಪುಃ ಪಿತುಮಾನ್ ಅಂತ ಹೇಳುತ್ತಾ ಭೀಮಸೇನ ದೇವರನ್ನು ಪಿತುಮಾನ್ ಅಂತ ಹೇಳ್ತಾ ಆತನು ಭೀಮಸೇನ ದೇವರು ಬಹುಭುಕ್ ಅಂದರೆ ಮಹಾಶನ ಅಂತ ಹೇಳಿದೆ. ಇನ್ನು ಸುಮಧ್ವ ವಿಜಯದಲ್ಲಿ ಭೀಮಸ್ತು ಬಹುಭುಕ್ ಪಿತೋಃ ಪೃತನಾಕ್ಷಯಕಾರಿ ಚ ದ್ವಿತೀಯಸ್ತು ಐತರೇಯ ಉಪನಿಷತ್ತು ಭಾಷ್ಯನೂ ಹೇಳ್ತಾ ಇದೆ. ಇನ್ನು ಸುಮಧ್ವ ವಿಜಯದಲ್ಲಿ
ಅಂಗುಷ್ಟಮಾತ್ರಂ ಜಠರೇ ಪ್ರತಿಷ್ಠಿತಂ ಜ್ವಾಜ್ವಲ್ಯಮಾನಂ ಮಮ ಜಾತವೇದಸಂ ನಿತ್ಯಂ ಹಿತಂ ವಿಶ್ವದಹಂಚ ವಿತ್ತತಂ ವಿಶ್ವೇಶಚೇತ ಇತಿ ಸೋ ಅಬ್ರವೀತ್ ತಥಾ ತದಾ ಅಂತ ಹೇಳ್ತಾ ಇದ್ದಾರೆ. ಮಧ್ವಾಚಾರ್ಯರಾಗಿ ವಾಯುದೇವರು ಅವತಾರ ಮಾಡಿದಾಗ ಅವರ ಹೊಟ್ಟೆಯಲ್ಲಿ ಎಷ್ಟು ಜಠರಾಗ್ನಿ ಇತ್ತು ಅಂದರೆ ಅಂಗುಷ್ಟ ಮಾತ್ರ, ಅವರ ಹೆಬ್ಬೆರಳಿನಷ್ಟು ಜಠರಾಗ್ನಿ ಇತ್ತು. ನಮಗೆಲ್ಲರಿಗೂ ಕೂಡ ಕಣ್ಣಿಗೆ ಕಾಣದೇ ಇರುವಷ್ಟು ಅತ್ಯಂತ ಪರಮಾಣು ರೂಪದಲ್ಲಿ ಜಠರಾಗ್ನಿ ಇದ್ರೇ ನಾವು ಮೂಟೆಗಳು ಅಕ್ಕಿ ಬ್ಯಾಳಿ ಎಲ್ಲ ತಿಂದು ಹಾಕಿಬಿಡ್ತಾ ಇದ್ದೇವೆ. ಇನ್ನು ಹೆಬ್ಬೆರಳಷ್ಟು ಜಠರಾಗ್ನಿ, ಅದು ಆಚಾರ್ಯರ ಹೆಬ್ಬೆರಳಷ್ಟು ಜಠರಾಗ್ನಿ ಅಂತ ಹೇಳಿದರೆ ಅವರಲ್ಲಿ ಮಧ್ವಾಚಾರ್ಯರಲ್ಲಿತ್ತು. ಇರೋದರಿಂದ ಅವರು ಎಷ್ಟು ತಿಂತಾಯಿದ್ರು ಅಂತ ಹೇಳಿದ್ರೆ ಸುಮಧ್ವ ವಿಜಯದಲ್ಲಿ ನಮಗೆ ಬರ್ತಾ ಇದೆ. ಚೆನ್ನಾಗಿ ಊಟ ಭಿಕ್ಷಾ ಆದ ಮೇಲೆ ದೊಡ್ಡ ಬಾಳೆಹಣ್ಣು, ಉಡುಪಿ ಕಡಿಸಿಗುವಂತಹ ದೊಡ್ಡ ಬಾಳೆಹಣ್ಣನ್ನು ಊಟ ಮಾಡಿದ ನಂತರ ಮಧ್ವಾಚಾರ್ಯರು ಒಂದು ಗೊನೆ ಹಣ್ಣನ್ನು ತಿಂದುಬಿಟ್ರಂತೆ. ಅದು ಎಷ್ಟು ಹಣ್ಣಿರುತ್ತೆ? 100 ಹಣ್ಣಿರುತ್ತೆ, ದೊಡ್ಡ ಬಾಳೆಹಣ್ಣು. ಅಂದರೆ ವಾಯುದೇವರು ಮಧ್ವಾಚಾರ್ಯರ ಅವತಾರದಲ್ಲೂ ಕೂಡ ಬಹುಭುಕ್ ಮಹಾಶನರು ಅಂತ ಅವರು ಒಂದು ಗೊನೆ ಬಾಳೆಹಣ್ಣನ್ನು ತಿಂದಿದ್ದು ನೋಡಿದರೆ ನಮಗೆ ಗೊತ್ತಾಗತ್ತೆ. ಇನ್ನು ಪ್ರಯತ್ಪಿತು ಪರಮಾನ್ನೀಯತೆ, ಇದು ವಾಯುದೇವರು ಮಹತ್ತಾದ ಭೋಜನವುಳ್ಳ ಮಹಾಶನರು. ಅದು ಭೀಮ ಮಧ್ವಾವತಾರಗಳಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ. ಅಂತಹ ಮಹಾಶನರನ್ನು ಅವರಿಗೆ ನೇತಾರ, ಅವರನ್ನು ನಿಯಂತ್ರಣ ಮಾಡುವವನು, ಪ್ರೇರಿಸುವವನು, ಅವರಿಗೆ ಪ್ರೇರಕನಾಗಿರುವವನು ಭಗವಂತ. ಇವರಿಗೆ ಮಹಾಶನರಿಗೆ ನೇತಾರರು ಭಗವಂತ. ಆದ ಕಾರಣ ಭಗವಂತನಿಗೆ ಮಹಾಶನಃ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಐತರೇಯ ಉಪನಿಷತ್ ಭಾಷೆಯಲ್ಲಿ ಅದೇ ಹೇಳ್ತಾರೆ. ಏತೇಷಾಂ ಪರಮೋ ವಿಷ್ಣುರ್ನೇತ ಸರ್ವೇಶ್ವರೇಶ್ವರ. ಇಂಥವರೆಲ್ಲರಿಗೂ ಕೂಡ ನೇತಾರನಾಗಿ, ನಾಯಕನಾಗಿ, ಪ್ರಭುವಾಗಿ ವಿಷ್ಣುವು ಇದ್ದಾನೆ. ಅವನು ಸರ್ವೇಶ್ವರೇಶ್ವರ, ಈಶ್ವರ, ದೇವದೇವೋತ್ತಮ, ದೇವತಾ ಸಾರ್ವಭೌಮನು ಅವನಾಗಿದ್ದಾನೆ. ಇನ್ನು ಮಹತ್ ಉತ್ತಮಂ ಶಂ ಸುಖಂ ಯೇಷಾಂ ತೇ ಮಹಾಶಾಃ ಮುಕ್ತಾತ್ಮಾನಃ ತಾನ್ ನಯತಿ ಪ್ರೇರಯತಿ ಇತಿ ಮಹಾಶನಃ. ಮಹತ್ ಉತ್ತಮಂ ಶಂ ಸುಖಂ, ಮಹತ್ತಾದದ್ದು, ಉತ್ತಮವಾದ, ಶಂ ಅಂದರೆ ಸುಖವು, ಯೇಷಾಂತೆ ಯಾರಿಗೆ ಇದೆಯೋ ಅವರು ಮಹಾಶಾಹ ಮಹಾಶರು, ಅವರೇ ಯಾರು? ಮುಕ್ತಾತ್ಮಾನಃ. ಇವರು ಉತ್ತಮವಾದ ಸುಖವು ಉಳ್ಳವರು ಮುಕ್ತಾತ್ಮಾನಃ. ತಾನ್ ಅವರನ್ನು ನಯತಿ ಅಂದರೆ ಪ್ರೇರಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ಮಹಾಶನಃ ಅಂತ ಹೆಸರು. ಅಂದರೆ ಉತ್ತಮವಾದ ಸುಖವುಳ್ಳಂತಹ ಮಹಾಶನರಾದ ಮುಕ್ತಾತ್ಮರನ್ನು ಪ್ರೇರಿಸುವವನು, ಮುಕ್ತಾತ್ಮರಿಗೂ ಪ್ರೇರಕನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ಮಹಾಶನಃ ಅಂತ ಹೆಸರು. ಇನ್ನು ಮಹತಿ ಉತ್ತಮ ಆಶಾ ತೃಷ್ಣಾ ಯೇಷಾಂ ತೇ ಮಹಾಶಾಃ ಜ್ಞಾನಿನಸ್ತಾನ್ ತದಿಚ್ಛಾನುಸಾರೇಣ ನಯತಿ ಪ್ರೇರಯತಿ ಇತಿ ಮಹಾಶನಃ. ಮಹತಿ ಉತ್ತಮ, ಮಹತ್ತು ಅಂದರೆ ಉತ್ತಮವಾದ, ಆಶಾ ಅಂದರೆ ತೃಷ್ಣ ಅಂದರೆ ಇಚ್ಛೆಯುಳ್ಳ, ಯಾರು? ಜ್ಞಾನಿಗಳು. ಇಚ್ಛೆಯುಳ್ಳ ಯಾರಿಗಿದೆಯೋ ಅಂದರೆ ಉತ್ತಮವಾದ ಆಶಾ ಅಂದರೆ ಇಚ್ಛಾ ತೃಷ್ಣ ಯಾರಿಗೆ ಇದೆಯೋ ಅವರು ಮಹಾಶಾಹ ಅಂದರೆ ಜ್ಞಾನಿಗಳು. ಜ್ಞಾನಿಗಳನ್ನು ತದಿಚ್ಛಾನುಸಾರೇನ ಅಂದರೆ ಅವರ ಇಚ್ಛೆಗೆ ಅನುಗುಣವಾಗಿ, ಜ್ಞಾನಿಗಳ ಇಚ್ಛೆಗೆ ಅನುಗುಣವಾಗಿ ಪ್ರೇರಯತಿ ಅವರನ್ನು, ನಯತಿ ಅಂದರೆ ಪ್ರೇರಯತಿ ಅವರನ್ನು ಪ್ರೇರಿಸುತ್ತಾನೆ, ಅವರಿಗೆ ಪ್ರೇರಕನಾಗಿ ಅವರಿಗೆ ಪ್ರೇರಣೆಯನ್ನು ನೀಡುತ್ತಾನಾದ ಕಾರಣ
ಭಗವಂತನಿಗೆ ಮಹಾಶನಃ ಅಂತ ಹೆಸರು. ಅಂದರೆ ಉತ್ತಮವಾದ ಇಚ್ಛೆಯುಳ್ಳ ಜ್ಞಾನಿಗಳನ್ನು ಅವರ ಇಚ್ಛೆಗೆ ಅನುಗುಣವಾಗಿ ಪ್ರೇರಿಸುತ್ತಾನಾದ ಕಾರಣ ಭಗವಂತನಿಗೆ ಮಹಾಶನಃ ಅಂತ ಹೆಸರು. ಇನ್ನು ಮಹತಿ ಉತ್ತಮ ಆಶಾ ಜಗತ್ಸೃಷ್ಟ್ಯಾದಿ ವಿಷಯ ತೃಷ್ಣ ಯಸ್ಯ ಸಹ ಮಹಾಶಃ ನಯತಿ ವಿಶ್ವಂ ಪ್ರೇರಯತೀತಿ ನಃ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಮಹತಿ ಉತ್ತಮ ಆಶಾ ಅಂದರೆ ಉತ್ತಮವಾದ ಇಚ್ಛೆ ಉಳ್ಳವನು, ಅಂದರೆ ಅದಕ್ಕೆ ಅನುಗುಣವಾಗಿ, ಅಂದರೆ ಜಗತ್ ಸೃಷ್ಟಿಯಾದಿ ವಿಷಯ ತೃಷ್ಣ ಯಸ್ಯ ಸಹ ಜಗತ್ತು ಸೃಷ್ಟಿ ಮಾಡಬೇಕು ಮೊದಲಾದವುಗಳಾದಂತಹ ಇಚ್ಛೆ, ತೃಷ್ಣ ಅಂದರೆ ಇಚ್ಛೆ ಯಾರಿಗೆ ಇದೆಯೋ ಅವನು ಮಹಾಶಃ. ಆ ಮಹಾಶನನ್ನು ಪ್ರೇರಿಸುತ್ತಾನಾದ ಕಾರಣ ನಯತಿ ವಿಶ್ವಂ ಪ್ರೇರಯತೀತಿ, ಅಂದರೆ ಅವನ ಇಚ್ಛೆಗೆ ಅನುಗುಣವಾಗಿ ಜಗತ್ ಸೃಷ್ಟಿಯನ್ನು ಮಾಡಬೇಕೆಂಬ ಇಚ್ಛೆ ಉಳ್ಳವನ ಇಚ್ಛೆಗೆ ಅನುಗುಣವಾಗಿ ಪ್ರೇರಣೆ ನೀಡ್ತಾನಾದ ಕಾರಣ ಭಗವಂತನಿಗೆ ಮಹಾಶನಃ ಅಂತ ಹೆಸರು ಅಂತ. ಯೋಗ್ಯಾನಾಂ ಮಹತಿ ಉತ್ತಮ ಆಶಾ ತೃಷ್ಣ ಯಸ್ಮಾತ್ ಸಹ ಮಹಾಶಃ ಸರ್ವಂ ನಯತೀತಿ ನಃ. ಯೋಗ್ಯಾನಾಂ ಅಂದರೆ ಯೋಗ್ಯರಿಗೆ, ಮಹತಿ ಅಂದರೆ ಉತ್ತಮವಾದ, ಆಶಾ ಅಂದರೆ ತೃಷ್ಣ ಇಚ್ಛೆಯು ಯಾರಿಂದ ಯಸ್ಮಾತ್ ಸಹ ಯಾರಿಂದ ಆಗತ್ತೋ ಅವನು ಮಹಾಶಃ, ಅವನು ಸರ್ವಂ ನಯತೀತಿ ಅದಕ್ಕನುಗುಣವಾಗಿ ಪ್ರೇರಿಸುತ್ತಾನೆ, ಅವರಿಗೆ ಪ್ರೇರಣೆ ಕೊಡ್ತಾನೆ, ಪ್ರೇರಣೆ ಮಾಡ್ತಾನೆ, ಅವರಿಗೆ ಪ್ರೇರಕನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ಮಹಾಶನಃ ಅಂಥೇಳಿ. ಅಂದರೆ ಯೋಗ್ಯರಿಗೆ ಉತ್ತಮವಾದ ಇಚ್ಛೆಯನ್ನು ನೀಡುವವನು ಮತ್ತು ಅದಕ್ಕೆ ಅನುಗುಣವಾಗಿ ಅವರನ್ನು ಪ್ರೇರಿಸುವವನು, ಅವರಿಗೆ ಪ್ರೇರಕನಾಗಿರುವವನಾದ ಕಾರಣ ಭಗವಂತನಿಗೆ ಮಹಾಶನಃ ಅಂತ ಹೆಸರು. ಇನ್ನು ಮಹತಿ ಆಶಾ ಅನ್ನಾಶಾ ಯಸ್ಯಾಸೌ ಮಹಾಶೋ ದೂರ್ವಾಸಸ್ತಂ ಪ್ರತಿ ನಯತ್ ಅನ್ನಮಿತಿ ಮಹಾಶನಃ. ಮಹತಿ ಆಶಾ ಮಹತ್ತಾದ ಆಶಾ ಇಚ್ಛೆ, ಅನ್ನಾಶಾ ಯಸ್ಯಾಸೌ ಅಂದರೆ ಮಹತ್ತಾದ ಅನ್ನದ ಆಸೆ ಯಾರಿಗೆ ಇದೆಯೋ ಅವನು ಮಹಾಶಃ. ಆ ದೂರ್ವಾಸ ಅಂತ ಮಹಾಶವುಳ್ಳ ದೂರ್ವಾಸರಿಗೆ ಅನ್ನವನ್ನು ತಲುಪಿದವನು ದೂರ್ವಾಸಸ್ತಂ ಪ್ರತಿ ನಯತಿ ಅನ್ನಮಿತಿ. ಅಂತಹ ದೂರ್ವಾಸರಿಗೆ ಅನ್ನವನ್ನು ನೀಡಿರುವವನು, ಕೊಟ್ಟಿರುವವನು ಆದ ಕಾರಣ ಮಹಾಶನಃ ಅಂತ ಹೆಸರು. ಅಂದರೆ ಅನ್ನದ ಆಸೆ ದೊಡ್ಡ ದಂಡಿ ಅನ್ನವನ್ನು ಬೇಕು ಎಂಬುವ ದೊಡ್ಡ ಅನ್ನದ ಆಸೆ ಉಳ್ಳಂತಹ ದೂರ್ವಾಸರಿಗೆ ಅನ್ನವನ್ನು ನೀಡಿರುವವನು ಆದ ಕಾರಣ ಭಗವಂತನಿಗೆ ಮಹಾಶನಃ ಅಂತ ಹೆಸರು. ಅದು ಏನು ರಾಮಾಯಣದಲ್ಲಿ ಬರುತ್ತೆ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಆ ಪ್ರಸಂಗವನ್ನು ಹೇಳ್ತಾ ಇದ್ದಾರೆ. ಏನು? ಅಥ ತನುಸ್ತ್ವಪರಾಹರಸ್ಯ ದೂರ್ವಾಸನಾಮ ಯುಗಿಹಾಗಮದಾಶು ರಾಮ ಮಾಂ ಭೋಜಯ ಕ್ಷುದಿತಮಿತ್ಯಸಕೃತ್ ಬ್ರುವಾಣ ಸಿದ್ಧಂ ನ ದೇಯಮುತ ಸಾಧ್ಯವಪೀತಿ ವಾಚಂ ಶ್ರುತ್ವಾಸ್ಯ ವಾಕ್ ಸಮಯ ಜಾತಮುರುಸ್ವಹಸ್ತಾತ್ ಅನ್ನಂ ಚತುರ್ಗುಣಮದಾದಮೃತೋಪಮಾನಂ ರಾಮಸ್ತದಾಪ್ಯ ಭೂಜೆ ಅಥ ಮುನಿ ಸುತುಷ್ಟ. ಏನು ಆ ಪ್ರಸಂಗ ಅಂತ ಆಚಾರ್ಯರು ರಾಮಾಯಣದಲ್ಲಿರುವ ಆ ಪ್ರಸಂಗವನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ಒಂದು ಬಾರಿ ರಾಮಚಂದ್ರನ ಹತ್ತಿರಿಗೆ ದೂರ್ವಾಸರು ಬಂದ್ರಂತೆ. ದೂರ್ವಾಸ ಮಹಾಮುನಿಗಳು ಬಂದು ನನಗೆ ಅನ್ನವನ್ನು ನೀಡದಂತಹ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಎಂಬ 4 ವಿಧವಾದ ಅಮೃತ ಸಮಾನವಾದ ಅನ್ನವನ್ನು ದೂರ್ವಾಸರಿಗೆ ನೀಡಿ ಆತರನ್ನು ತೃಪ್ತಿಪಡಿಸಿದ್ದಾರೆ. ಆದ ಕಾರಣ ಭಗವಂತನಿಗೆ
ಮಹಾಶನಃ ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳ್ತಾ, ಇನ್ನು ಯಜ್ಞದ ವಿಷಯದಲ್ಲಿ ಆಸೆ ಉಳ್ಳವನು, ಪ್ರೇರಿಸುವವನು, ಎಲ್ಲರಿಗೂ ಪೂಜ್ಯನಾಗಿರುವವನು, ಸಂಸಾರಿಗಳಿಗೆ ಸುಖ ದುಃಖ ಮುಕ್ತರಿಗೆ ಕೇವಲ ಸುಖವನ್ನು ಕೊಡುವವನು ಆದ ಕಾರಣ ಅವನು ಮಹಾಶನ ಎಂಬುವ ಮೊದಲಾದ ವಿಷಯಗಳನ್ನೆಲ್ಲ ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.